ಸಾಡೆ ಸಾತಿ ಅಂತಕ್ಕಂಥದ್ದು 7.5 ವರ್ಷಗಳ ಕಾಲ ಇರುತ್ತೆ. ಆ 7.5 ವರ್ಷಗಳ ಕಾಲ ಏನಾಗತ್ತೆ ಅಂತ ಹೇಳಿದ್ರೆ ನಮಗೆ ಗೊತ್ತಿಲ್ಲದೇನೆ ನಾವು ಮಾಡುವಂತಹ ಕೆಲಸಗಳು ನಿಧಾನವಾಗುತ್ತೆ. ಅಣ್ಣ ತಮ್ಮಂದಿರಿಂದ ದ್ವೇಷವನ್ನ ಕಟ್ಕೊಳ್ತೀವಿ. ಹಣ ಕೊಡಬೇಕು ಅಂತಕ್ಕಂಥವನು ಕೊಡದಲೇ ಹೋಗ್ತಾನೆ. ನಾವು ಯಾರಿಗೋ ಮಾತು ಕೊಟ್ಟಿರ್ತೀವಿ, ಅವನು ಕೊಡ್ತಾನೆ ಅಂತೇಳಿ ಅದು ಕೊಡಕ್ಕಾಗಲ್ಲ. ಇವನಲ್ಲಿ ನಾವು ನಮ್ಮ ಚೀತು ಅನ್ನಿಸ್ಕೊಳ್ತೀವಿ, ಅಪನಂಬಿಕೆಗೆ ಪಾತ್ರರಾಗ್ತೀವಿ. ನಮಗೆ ಜೀವನನೇ ಬೇಡ ಅನ್ನೋ ಮಟ್ಟಕ್ಕೆ ನಮ್ಮ ಮನಸ್ಸನ್ನ ಹಲ್ಲೋಲ ಕಲ್ಲೋಲ ಮಾಡಿಬಿಡುತ್ತೆ ಈ ಒಂದು ಸ್ಥಿತಿಯಲ್ಲಿ. ಇನ್ನ ಅಷ್ಟಮ ಶನಿ ಬಂದಾಗ ಆರೋಗ್ಯದಲ್ಲಿ ಏರುಪೇರು ಮಾಡಿಬಿಡುತ್ತೆ, ಅವಮಾನವನ್ನ ಕೊಟ್ಬಿಡುತ್ತೆ, ಕೋರ್ಟು ಕೇಸು ಕಚೇರಿ ಅಂತ ಆಕ್ಸಿಡೆಂಟು ಅಂತ ತಗೊಂಡೋಗ್ಬಿಡುತ್ತೆ. ಅರ್ಧಾಷ್ಟಮ ಅಂತಕ್ಕಂಥದ್ದು ಶಾಂತಿ ಇಲ್ಲ, ನೆಮ್ಮದಿ ಇಲ್ಲ, ಎಷ್ಟು ದುಡಿದ್ರೂ ಸಾಲಲ್ಲ, ಎಷ್ಟು ದುಡಿದ್ರೂ ಆಗ್ತಾ ಇಲ್ಲ, ಏನೋ ಮಾಡ್ತಾ ಇದ್ದೀನಿ, ಎಲ್ಲೋ ಮಾಡ್ತಾ ಇದ್ದೀನಿ ಅಂತ ಹೋಗ್ತಾನೆ ಇರುತ್ತೆ. ಪಂಚಮ ಶನಿ ಅಂತಕ್ಕಂಥದ್ದು ಏನಾಗುತ್ತೆ, ಮಾಡ್ತಕ್ಕಂಥ ಕೆಲಸವನ್ನ ಬಿಟ್ಟು ಬೇರೆ ಕಡೆ ಹೋಗಿ ಇರೋದನ್ನು ಬಿಟ್ಟು ಹಾರೋದಕ್ಕೆ ಹೋಗಿ ಹಿಡ್ಕೊಂಡು ಅಲ್ಲೂ ಕಷ್ಟ ಇಲ್ಲೂ ಕಷ್ಟ, ಅಥವಾ ಮನೆ ಬದಲಾವಣೆ, ಇದಕ್ಕಿದ್ದಂಗೆ ಕುಟುಂಬದಲ್ಲಿ ಒಟ್ಟಿಗಿರ್ತೀವಿ, ಇದಕ್ಕಿದ್ದಂಗೆ ನೀನ್ ಬೇರೆ ನಾನ್ ಬೇರೆ ಅಂತೇಳಿ ಗಲಾಟೆ ಬಂದು ಬೇರೆ ಆಗೋದು, ಸ್ಥಾನ ಪಲ್ಲಟವಾಗುವುದು, ಪುತ್ರ ಶೋಕವಾಗುವುದು. ಪಂಚಮ ಭಾವ ಪುತ್ರ, ಹಿರಿಯರು ಅಂದ್ರೆ ನಮಗೆ ಪೂರ್ವಜರು ಯಾರಿರ್ತಾರೋ ಅವರುಗಳಿಂದ ನಮಗೆ ತೊಂದರೆ, ಅವರಿಂದ ಬರಬೇಕಾಗಿರ್ತಕ್ಕಂಥದ್ದು ಆಶೀರ್ವಾದ ಸಿಕ್ಕಲ್ಲ. ಆಶೀರ್ವಾದ ಅಂದ್ರೆ ಏನು ಗೊತ್ತಿರ್ಬೇಕಲ್ಲ ನಿಮಗೆ. ಆಶೀರ್ವಾದ ಅಂದ್ರೆ ಇನ್ನೇನು ಇದಂತಲ್ಲ, ಎಲ್ಲವೂ ಸೇರಿ ಅವರಿಂದ ಬರಬೇಕಾಗಿರೋದು ಹಣ, ಆಸ್ತಿ, ಅಂತತ್ವ, ಐಶ್ವರ್ಯ, ಭೋಗ, ಏನೋ ಒಂದು ತರವಾದಂತ ಅವ್ರಿಗೂ ನಮಗೂ ಒಂಥರ ದೂರ ದೂರ ಆದಾಗೆ ಈ ತರ ಎಲ್ಲ ಆಗ್ತಾ ಇರುತ್ತೆ. ಸೊ ಅದನ್ನ ನಾವು ಅವಾಯ್ಡ್ ಮಾಡ್ಬೇಕು ಅಂತ ಹೇಳಿದ್ರೆ ಈ ವ್ರತವನ್ನ ಮಾಡಬೇಕು. ಹಾಗಾದ್ರೆ ಯಾರಿಗ್ಯಾರಿಗೆ ಇವಾಗ ಸಾಡೆ ಸಾತಿದೆ ಅಂತ ಹೇಳಿದ್ರೆ ಕುಂಭರಾಶಿಯವರಿಗೆ, ಮೀನರಾಶಿಯವರಿಗೆ, ಮೇಷರಾಶಿಯವರಿಗೆ ಪ್ರಾರಂಭವಾಗಿದೆ. ಕುಂಭರಾಶಿಯವರಿಗೆ ಬಿಡುಗಡೆ ಆಗೋ ಇದರಲ್ಲಿದೆ, ಮೀನರಾಶಿಯವರಿಗೆ ಮಧ್ಯದಲ್ಲಿದೆ, ಮೇಷರಾಶಿಯವರಿಗೆ ಪ್ರಾರಂಭದಲ್ಲಿದೆ, ಸಿಂಹರಾಶಿಯವರಿಗೆ ಅಷ್ಟಮ ಶನಿ ಅಷ್ಟಮದಲ್ಲಿದ್ದಾರೆ, ಧನುಸು ರಾಶಿಯವರಿಗೆ ಅರ್ಧಾಷ್ಟಮ ಶನಿ, ವೃಶ್ಚಿಕ ರಾಶಿಯವರಿಗೆ ಪಂಚಮ ಶನಿ. ಮತ್ತೆ ನಕ್ಷತ್ರದ ಮುಖಾಂತರವಾಗಿ ನೋಡಬೇಕು ಅಂತ ಹೇಳಿದ್ರೆ ಮಖ ನಕ್ಷತ್ರ ಪುಬ ಉತ್ತರ, ಮೂಲ ಪೂರ್ವಾಷಾಢ ಉತ್ತರಾಷಾಢ, ವಿಶಾಖ ಅನುರಾಧ ಜ್ಯೇಷ್ಠ, ಧನಿಷ್ಠ ಸತವಿಷ ಪೂರ್ವಭಾದ್ರ, ಉತ್ತರ ಭಾದ್ರ ರೇವತಿ, ಅಶ್ವಿನಿ ಭರಣಿ ಕೃತಿಕ. ಈ ನಕ್ಷತ್ರದವರೆಲ್ಲರೂ ಸಹ ಈ ಒಂದು ಪ್ರಾಬ್ಲಮ್ ಅಲ್ಲಿ ಅಂದ್ರೆ ಎಲ್ಲೋ ಒಂದು ಕಡೆ ಆ ಒಂದು ಟೆನ್ಷನ್ನು, ಒತ್ತಡ ಇದೆಲ್ಲ ಇರುತ್ತೆ. ನಮಗೆ ಗೊತ್ತಾಗಲ್ಲ ಅಷ್ಟೇನೆ. ಏನಾಗ್ತಿದೆ ಬರ್ತಾ ಬರ್ತಾ ಅಂತ ಹೇಳಿದ್ರೆ ಈ ಫಾಸ್ಟ್ ಗ್ರೋಯಿಂಗ್ ಅಂತ ಹೇಳ್ತಿದೀವಲ್ವಾ, ವೈಜ್ಞಾನ ಈ ವಿಜ್ಞಾನ ಅಂತೇಳಿ, ಅದರಿಂದ ನಮಗೆ ಬರುವಂತ ಕಷ್ಟಗಳನ್ನ ನಾವು ಬೇರೆ ಇದ್ರ ಮೇಲೆ ಹಾಕೊಂಡು ಓಡಾಡ್ತಿದ್ದೀವಿ. ಕಷ್ಟ ನನ್ನಿಂದನೇ ಬರ್ತಾ ಇದೆ, ನಮಗಾಗಿನೇ ಬಂದಿದೆ, ಇದು ಪರಿಹಾರ ಮಾಡ್ಕೊಳ್ಬೇಕು ಅಂತ ಚಿಂತನೆಯನ್ನ ಮರ್ತು ಬಿಟ್ಟಿದ್ದೀವಿ. ಮೊದಲೆಲ್ಲ ಈ ತರ ಕಷ್ಟ ಬಂದ ತಕ್ಷಣ ಜ್ಯೋತಿಷ್ಯರ ಹತ್ರ ಬರ್ತಾ ಇದ್ರು, ಸ್ವಾಮಿ ಇದ್ದಕ್ಕಿದ್ದಾಗಿ ಈ ತರ ಆಗ್ತಾ ಇದೆ, ಮನೆಯಲ್ಲಿ ಏನೋ ನೆಮ್ಮದಿ ಇಲ್ಲ, ಅಣ್ಣ ತಮ್ಮದ್ರಿಗೆ ಆಗ್ತಾ ಇಲ್ಲ, ಗಂಡ ಹೆಂಡತಿ ಹೊಂದಾಣಿಕೆ ಇಲ್ಲ, ಕೋರ್ಟು ಕಚೇರಿ ಬಂದಿದೆ, ಇದ್ದಕ್ಕಿದ್ದಾಗ ಆಗ್ತಾ ಇದೆ, ಯಾಕೆ ಏನಾಯಿತು ಅಂತ ನೋಡಿದಾಗ ಅವ್ರು ಏನ್ ಮಾಡ್ತಾರೆ, ಜ್ಯೋತಿಷರು ತೆಗೆದು ನೋಡ್ತಾರೆ, ನಿನ್ ದಶಾಭುಕ್ತಿ ಏನಪ್ಪ, ದಶಾನಾಥ ಯಾರಪ್ಪ, ಭುಕ್ತಿನಾಥ ಯಾರಪ್ಪ. ಸೊ ದಶಾನಾಥನಿಗೂ ಭುಕ್ತಿನಾಥನಿಗೂ ನಿನ್ನ ಲಗ್ನಕ್ಕೂ ಏನಪ್ಪ ಸಂಬಂಧ, ಗೋಚಾರದಲ್ಲಿ ಹೇಗಿದೆಯಪ್ಪ. ಸೊ ಗೋಚಾರದಲ್ಲಿ ಮುಖ್ಯವಾಗಿ ಏನ್ ನೋಡ್ತಾರೆ, ಮೊದಲು ಶನಿಯನ್ನ ನೋಡ್ತಾರೆ, ಗುರುವನ್ನ ನೋಡ್ತಾರೆ. ಅವರಿಬ್ಬರಲ್ಲಿ ಇಬ್ಬರು ಕೆಟ್ಟೋಗ್ಬಿಟ್ಟಿದ್ರೆ ತುಂಬಾ ಕಷ್ಟ ಅಂತೇಳಿ ಆವಾಗ ಪೂಜೆ ಮಾಡಿ, ದಾನ ಮಾಡಿ, ಧರ್ಮ ಮಾಡಿ ಅಂತ ಹೇಳ್ತಾ ಇದ್ರು. ಈಗ ಟಿವಿನಲ್ಲಿ ಏನಾಗ್ಬಿಟ್ಟಿದೆ, 108 ಜನ ಕತೆ ಹೇಳೋದ್ರಿಂದ, 108 ಜನ ಪ್ರಿಡಿಕ್ಷನ್ ಹೇಳೋದ್ರಿಂದ, ರಾಶಿ ಫಲವನ್ನು ಹೇಳೋದ್ರಿಂದ ಎಲ್ರಿಗೂ ಕನ್ಫ್ಯೂಸ್, ಯಾವ ರಾಶಿ ನೋಡೋದು, ಯಾವ ಫಲ ನೋಡೋದು. ನೀವು ಕೆಲ್ಸಕ್ಕೆ ಹೋಗಬೇಕಾದ್ರೆ ರಾಶಿ ಫಲ ಹೇಳ್ತಾ ಇರ್ತಾನೆ, ನೀವು ಯಾವ್ದನ್ನ ಕೇಳ್ಕೊಂಡು ಯಾವ್ದಕ್ಕೆ ಹೋಗ್ತೀರಾ ಅಲ್ವಾ. ದಿನನಿತ್ಯದ ಫಲ ಬೇರೆ. ನಾನು ಹೇಳ್ತಾ ಇರೋದು ಏನಪ್ಪಾ ಅಂತಂದ್ರೆ, ಇದು ದೀರ್ಘಕಾಲವಾಗಿರ್ತಕ್ಕಂಥ ಗ್ರಹಗಳನ್ನು ಸರ್ವೇ ಸಾಮಾನ್ಯವಾಗಿ ನಡೆಯುವಂತ ವಿಚಾರವನ್ನು ಹೇಳ್ತಾ ಇದ್ದೀವಿ. ಅವರವರ ದಶಾಭುಕ್ತಿ ಲಗ್ನದ ಪ್ರಕಾರವಾಗಿ ಸ್ವಲ್ಪ ಏರುಪೇರಾಗ್ಬೋದೇ ಹೊರತು, ಬಟ್ ಪ್ಯಾಟ್ರನ್ ಇಸ್ ಸೇಮ್. ಆ ಪ್ಯಾಟ್ರನ್ ಒಳಗಡೆನೆ ನಡೆಯುತ್ತೆ. ಸ್ವಲ್ಪ ವ್ಯತ್ಯಾಸ ಆಗ್ಬೋದು, ಪ್ಲಸ್ ಆರ್ ಮೈನಸ್ ಆಗ್ಬೋದು ಅಷ್ಟೇ ಹೊರತು ತಪ್ಪಿಸ್ಕೊಳ್ಳೋದಂತೂ ಸುಳ್ಳು. ಸಾಡೆ ಸಾತಿ ಬಂದಿದೆ ಅಂತ ಹೇಳಿ ದಶಾಭುಕ್ತಿ ಚೆನ್ನಾಗಿದೆ ಅಂದ್ರೆ ಸ್ವಲ್ಪ ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬೋದು. ಅಥವಾ ಶನಿ ದಶೆ ಬಂದು ಅಥವಾ ಕೇತು ದಶೆ ಬಂದು ಸಾಡೆ ಸಾತಿನೂ ಇದ್ದು ಶನಿನೂ ಎಲ್ಲಾನ 3-6 ರನ್ ಇದ್ರು ಯಾವ್ದಾದ್ರು ಒಂದು ದುಸ್ಥಾನದಲ್ಲಿ ನಕ್ಷತ್ರದಲ್ಲಿ ಕೂತ್ಕೊಂಡಿದ್ದು ಬಿಟ್ಟ ಅಂತ ಹೇಳಿದ್ರೆ ಅದು ಹೇಳೋದಕ್ಕೆ ಆಗಲ್ಲ ಅವರಿಗೆ. ಅಂತವ್ರೆ ಏಟ್ ಮೇಲೆ ಏಟು ತಿಂತಾನೆ ಇರ್ತದೆ, ಅದು ಹೇಳೋದಕ್ಕೆ ಆಗಲ್ಲ, ಆ ಥರ ಆಗೋಗ್ಬಿಟ್ಟಿರ್ತದೆ.
ಸೊ ಅದಕ್ಕೆಲ್ಲ ಪರಮಾತ್ಮ ನಮಗೆ ಏನ್ ಮಾಡಿದಾನೆ ಭಗವಂತ ನೋಡಿ, ಎಷ್ಟೊಂದು ಕರುಣಾಮಯಿ ಅವನಂದ್ರೆ. ಅವನೇ ಸೃಷ್ಟಿ ಮಾಡದ ನಮ್ಮನ್ನ. ಈಗ ನಾವು ಕೇಳಬಹುದು, ಸೃಷ್ಟಿ ಮಾಡ್ಬಿಟ್ಟು ನೀನೇ ಯಾಕೆ ಕಷ್ಟ ಕೊಡ್ತೀಯಾ ಅಂತ. ಅವನು ಕಷ್ಟ ಕೊಡಲ್ಲ. ನಾನು ಕರ್ಮಾನುಸಾರವಾಗಿ ಅಂದ್ರೆ ನನ್ನ ಭೋಜನದಲ್ಲಿ ಅವನು ಹೇಳಿರ್ತಾನೆ, ನೋಡಪ್ಪ ನೀನು ಈ ರೂಟಲ್ಲಿ ಹೋಗೋ ಒಳ್ಳೇದಾಗತ್ತೆ, ಈ ರೂಟಲ್ಲಿ ಹೋಗಿ ಕೆಟ್ಟದಾಗತ್ತೆ ಅಂತ. ನಾನು ಕೆಟ್ಟದ್ದು ಜಾಸ್ತಿ ಆಯ್ಕೆ ಮಾಡ್ಕೊಂಡ್ಬಿಟ್ಟಿರ್ತೀನಿ. ಚೆನ್ನಾಗಿ ತಿಂದ್ಬಿಟ್ಟಿರ್ತೀನಿ, ತೇಗಿರ್ತೀನಿ, ಮೋಸ ಮಾಡಿರ್ತೀನಿ, ಎಲ್ಲ ಮಾಡ್ಬಿಟ್ಟು ಈ ಜನ್ಮದಲ್ಲಿ ಬಂದು ಅದಕ್ಕೆಲ್ಲ ಕಪ್ಪ ಕಾಣಿಕೆ ಕಟ್ಬೇಕು ನಾನು, ಸಾಲ ಮಾಡಿರೋದಕ್ಕೆ. ಈಗ ಬಂದು ಕುತ್ಕೊಂಡ್ಬಿಟ್ಟು ನನಗೆ ಜ್ಞಾನವಧಿ ಆಗ್ಬಿಟ್ಟಿದೆ ಅಂದ್ಬಿಟ್ಟು ಎಲ್ರಿಗೂ ಚೆನ್ನಾಗಿಟ್ಟಿದ್ಯಾ, ನನಗೆ ಮಾತ್ರ ಕಷ್ಟ ಕೊಟ್ಟಿದ್ಯಾ ಅಂದ್ರೆ ಓ ಚಂದನ್ ಮಾಡಿದ್ಯಾ ನಮ್ಮ ತಾತ ತೀರಿಸ್ತಾನ ಅಲ್ವಾ? ಎಲ್ಲದಕ್ಕೂ ಕಾರಣ ನಾವೇ. ಅದನ್ನ ಬಿಟ್ಬಿಟ್ಟು ನಾವು ಭಗವಂತನನ್ನ ತೋರಿಸ್ತೀವಿ. ಭಗವಂತ ನಮ್ಮನ್ನ ಕಾಪಾಡೋದಕ್ಕೆ ಅಂತಾನೆ ಪೂಜೆ ಇಟ್ಟಿದ್ದಾನೆ, ವ್ರತ ಇಟ್ಟಿದ್ದಾನೆ, ದೇವಸ್ಥಾನಗಳು ಇಟ್ಟಿದ್ದಾರೆ, ಆಗಮ ಶಾಸ್ತ್ರಗಳನ್ನ ಇಟ್ಟಿದ್ದಾರೆ, ಶಾಸ್ತ್ರ ಬಲ್ಲವರನ್ನ ಇಟ್ಟಿದ್ದಾರೆ, ಜ್ಯೋತಿಷ್ಯರನ್ನ ಇಟ್ಟಿದ್ದಾರೆ. ಯಾಕೆ ಇಡಬೇಕಾಗಿತ್ತು ಅವ್ರನ್ನೆಲ್ಲ? ಯಾಕೆ ಸೃಷ್ಟಿ ಮಾಡಬೇಕಾಗಿತ್ತು? ಮನುಷ್ಯ ಅವನು ಯಾವಾಗ್ಲೂ ಹಾಗೇನೆ, ಬದಲಾವಣೆ ಆಗಲ್ಲ. ಎಲ್ಲೋ ಒಂದು ಕಡೆ ಕೇಳಿದಾಗ ಮಾತ್ರ ನನಗೆ ಭಗವಂತ ನಾನು ಹಂಗಿರ್ತೀನಿ ಹಿಂಗಿರ್ತೀನಿ ಅಂತಾರೆ. ನಮ್ದೆಲ್ಲ ಏನಪ್ಪಾ ಅಂತ ಹೇಳಿದ್ರೆ ಈ ಸ್ಮಶಾನ ವೈರಾಗ್ಯ ಅಂತಾರೆ. ಸ್ಮಶಾನಕ್ಕೆ ಹೋದಾಗ ನಮಗೆ ವೈರಾಗ್ಯ ಬಂದ್ಬಿಡ್ತೈತೆ. ಏನಪ್ಪಾ, ಕೋಟ್ಯಾಧಿಪತಿ 600 ಕೋಟಿ ಇತ್ತು, ಬಿಟ್ಬಿಟ್ಟು ಹೋಗ್ತಾ ಇದ್ದಾನೆ. ಎಲ್ಲರೂ ಅಷ್ಟೇ, ಬರುವಾಗ ಬತ್ತಲೆ, ಹೋಗುವಾಗ ಬೇರೆ ಕೈಯಲ್ಲೇ, ಬಂದು ಹೋಗುವಂತ ನಾಟಕದಲ್ಲಿ ಎಲ್ಲ ನಾನು ನಂದು ಎಲ್ಲ ಹೀಗೇನಪ್ಪ ಪ್ರಪಂಚ ಅಂತ ಹೇಳಿ ಅವನ ಆ ಕಡೆ ಕಳಿಸಿದ ಈ ಕಡೆ ತಿರುಗಿದ ತಕ್ಷಣ ಫೋನ್ ಎತ್ಕೊಂಡು, ಏನಯ್ಯ ಕಾಸು ಕೊಡ್ಬೇಕಾಗಿತ್ತು, ಕೊಟ್ಟ? ಯಾಕೆ ಕೊಡ್ಲಿಲ್ಲ ನೀನು ಅಂತಾನೆ. ಇಷ್ಟೊತ್ತು ಮಾತಾಡಿದೇನು ಆದ್ರೆ ಅದಕ್ಕೆ ಸ್ಮಶಾನ ವೈರಾಗ್ಯ ಅಂತ. ಕ್ಷಣಿಕವಾದಂತ ವೈರಾಗ್ಯಗಳು. ನಾವು ಆ ತರ ವೈರಾಗ್ಯ ಇಟ್ಕೊಂಡ್ರೆ ಪರಮಾತ್ಮನನ್ನ ಗೆಲ್ಲಕ್ಕಾಗಲ್ಲ. ನಾವೆಲ್ಲ ಹಾಗೆ ಇರೋದು. ಅದಕ್ಕೇನೆ ಈ ಸಾಡೆ ಸಾತಿ, ಅಷ್ಟಮ, ಶನಿ, ದೇಶ ಅದೆಲ್ಲ ಬರೋದು. ಆವಾಗ್ಲಾದ್ರೂ ನೀವು ಕಷ್ಟ ಬಂದಾಗ ವೆಂಕಟರಮಣ ಅಂತೀರಾ ಅಂತ ಹೇಳಿ, ಪೂರ್ವಜನ್ಮ ಕೃತ ಪಾಪಂ ವ್ಯಾಧಿ ರೂಪೇಣ ಪೀಡಿತ ಅಂತ ಹೇಳಿ ಕಷ್ಟ ನಷ್ಟಗಳು ದುಃಖ ಆಧಾರಿತ ಬಂದಾಗ್ಲೇ ನಾವು ಹುಡ್ಕೊಂಡು ಹೋಗೋದು. ಅವಾಗ್ಲಾದ್ರೂ ಮಾಡ್ಲಿ ಕಳ್ಕೊಳ್ಳಿ ಅನ್ನೋದಕ್ಕೋಸ್ಕರವಾಗಿ ಭಗವಂತ ಇಷ್ಟೆಲ್ಲ ಶಾಸ್ತ್ರಗಳನ್ನ ಇಟ್ಟಿದ್ದಾನೆ. ನಾವು ಹೋಗಿ ಹುಡುಕಿ ಮಾಡಿ. ಈಗ ಕೇಳ್ತಿದ್ದೀರಲ್ವಾ, ನೀವು ಕೇಳಿದಿರ ನಿಮ್ಮ ಫ್ರೆಂಡ್ಸ್ಗಳಿಗೆ, ಯಾರಿಗಾನ ಹಂಚ ಅಂತ ಮನಸ್ಸು ಬರುತ್ತಾ ನಿಮಗೆ? ಅಯ್ಯ ಏನೋ ಹೇಳೋದು ಕೇಳ್ಕೊಂಡು ಹೋದ್ವಿ ಅಂತ ಹೋಗ್ತಾ ಇರ್ತೀವಿ. ಇದನ್ನ 4 ಜನಕ್ಕೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಯಾರಿಗಾನ ಕಷ್ಟ ಇದ್ರೆ ಹಂಚಿ, ಕೇಳ್ಕೊಳ್ಳಿ, ಮಾಡ್ಕೊಳ್ಳಿ. ನಿಮಗೇನು ಹೋಗೋದು, ಅವರು ಲಾಭ ಪಡ್ಕೊಂತಾರೆ. ನೀವು ದಾರಿ ತೋರಿಸಿದಾಗ ನಿಮಗೂ ಅವರಿಂದ 5% ಲಾಭ ಬರುತ್ತೆ. ಒಂಥರ ಚೈನ್ ಲಿಂಕ್ ಇದ್ದಂಗೆ. ಓಕೆ. ಸೊ ಇದರಲ್ಲಿ ಕೆಲವರೆಲ್ಲ ಏನ್ ಮಾಡಿದ್ದಾರೆ, ಪರಮಾತ್ಮ ಆಗಿನ ಕಾಲದಿಂದ ದಾನ ಮಾಡತಕ್ಕಂಥ ಒಂದು ವಿಶೇಷವಾದಂತ ಒಂದು ಪ್ರಕ್ರಿಯೆಯನ್ನು ಇಟ್ಕೊಂಡಿದ್ದಾರೆ. ಸುಮಾರು ಒಂದು 12 ವಿಧವಾದಂಥ ಪೂಜಾ ವಿಧಾನಗಳಿದ್ದಾವೆ. ಅದರಲ್ಲಿ ವಿಶೇಷವಾಗಿ ದಾನ ಮಾಡೋದು, ಜಪ ಮಾಡೋದು ಇದೆ. ದಾನ ಮಾಡೋದು ಏನಪ್ಪಾ ಶನಿಮಾತ್ಮನಿಗೆ ಅಂತಕ್ಕಂಥದ್ದು, ಕಬ್ಬಿಣದ ಕಬ್ಬಿಣದಗಳನ್ನ ದಾನ ಮಾಡಿ. ಕಲ್ಲುಗಳು, ಅಂದ್ರೆ ಗಟ್ಟಿಯಾಗಿರ್ತಕ್ಕಂಥ ಜಲ್ಲಿ ಕಲ್ಲೆಲ್ಲ ಇದೆಯಲ್ಲ, ಆ ಕಲ್ಲುಗಳನ್ನ ಯಾರಾದ್ರೂ ದೇವಸ್ಥಾನಕ್ಕೆ ಕೊಡಬಹುದು. ಯಾರಾದ್ರೂ ಹೊತ್ತಾಗಿ ಮನೆ ಕಟ್ತೀನಿ, ಕಷ್ಟದಲ್ಲಿದ್ದಾರೆ, ನಮಗೆ ಮನೆ ಕಟ್ಟಕ್ಕೆ ಏನಿಲ್ಲ ಅಂತ ಹೇಳಿದ್ರೆ ಅವ್ರಿಗೊಂದಷ್ಟು 100 ಕಲ್ಲುಗಳನ್ನು ಕೊಡಬಹುದು. ಕರಿ ಎಳ್ಳನ್ನ ದಾನ ಮಾಡಬಹುದು. ಕರಿ ಎಳ್ಳೆಣ್ಣೆಯನ್ನ ದೇವರಿಗೆ ಅಭಿಷೇಕ ಮಾಡಬಹುದು. ಎಳ್ಳು ಪ್ರಸಾದವನ್ನ ಹಂಚುತ್ತಾ ಬರಬಹುದು. ಬಡವರಿಗೆ ಕಾಲದಲ್ಲಿ ಅವರಿಗೆ ಚಪ್ಪಲಿಯನ್ನ ಕೊಡಬಹುದು. ಕುಂಟರು ಅಂತ ಏನಾರ ಇದ್ರೆ ಅವ್ರಿಗೇನಾದ್ರು ನಿಮ್ಮ ಕೈಲಾದಷ್ಟು ಮಟ್ಟಿಗೆ ಧನ ಸಹಾಯನೋ ಜನ ಸಹಾಯನೋ ಏನೋ ಒಂದು ಸಹಾಯವನ್ನ ಮಾಡಿ ಆಹಾರವನ್ನ ಕೊಡಿ. ಕೋತಿಗಳಿಗೆ ಆಹಾರವನ್ನ ತಿನ್ನಿಸಿ. ಕೋತಿಗಳಿಗೆ ಆಹಾರವನ್ನ ತಿನ್ನಿಸಿ. ಕಾಗೆಗಳಿಗೆ ಅನ್ನವನ್ನ ಹಾಕಿ. ಅನ್ನವನ್ನ ಹಾಕಿ. ಮೊದಲನೇದಾಗಿ ತಂದೆ ತಾಯಿಗಳಿಗೆ ನಮಸ್ಕಾರ ಮಾಡಿ. ಬೇರೆ ನಮಸ್ಕಾರ ಮಾಡ್ಕೊಂಡ ಸಾಲದು. ನಮಸ್ಕಾರ ಮಾಡ್ಕೊಂತೀನಿ ಅಂತ ಈ ಕಡೆ ನಮಸ್ಕಾರ ಮಾಡ್ಕೊಂಡ್ಬಿಟ್ಟು ಅಯ್ಯ ನೀನ್ನ ಏನ್ ಮಾಡಿದೀಯ ನೀನು ಹೋಗ ಅಂತ ಹೇಳೋದಲ್ಲ. ಅವ್ರು ಏನೇ ಮಾಡ್ಲಿ, ಮಾಡ್ದಲ್ಲಿ ಇರ್ಲಿ, ಅದೆಲ್ಲವೂ ಆಮೇಲೆ. ನಿನಗೆ ಜೀವ ಕೊಟ್ಟಿದ್ದಾರೆ, ನಿನ್ನನ್ನ ಲಾಲನೆ ಪಾಲನೆ ಪೋಷಣೆ ಮಾಡಿ ಬೆಳೆಸಿದ್ದಾರೆ, ಈ ಜಗತ್ತಿಗೆ ನಿನ್ನನ್ನು ತಂದು ತೋರಿಸಿದ್ದಾರೆ. ಅದಕ್ಕೆ ನೀನು ಅವರಿಗೆ ಚಿರುಣಿಯಾಗಿರ್ಬೇಕು. ನನಗೆ ಆಸ್ತಿ ಮಾಡಿಲ್ಲ, ಅಂತಸ್ತು ಮಾಡಿಲ್ಲ, ಐಶ್ವರ್ಯ ಮಾಡಿಲ್ಲ, ಭೋಗ ಕೊಟ್ಟಿಲ್ಲ ಅನ್ನೋದಲ್ಲ. ಅದು ನೀನು ದುಡ್ಕೋ, ನಿನಗೆ ಇಲ್ವಾ? ಕೈ ಕಾಲಿದೆ ತಾನೇ, ನೀನು ದುಡ್ಕೋ. ಆಯ್ತಾ? ತಂದೆ ತಾಯಿಗಳನ್ನ ಪ್ರೀತಿಯಿಂದ ನೋಡು. ಅವರು ನಿನ್ನನ್ನ ಮಗುವಾಗಿದ್ದಾಗ ಹೇಗೆ ಸಾಕಿದರೋ, ಅವರ ವಯಸ್ಸಾದ ಮೇಲೆ ನೀನು ಅವರನ್ನ ಮಗು ತರ ನೋಡ್ಕೋ. ಹಿರಿಯರಿಗೆ, ಶನಿ ಅಂತ ಹೇಳಿದ್ರೆ ಹಿರಿಯವರು ಅಂತ, 100 ವರ್ಷ ಅಳಬ ಅಂತ ಶನಿಮಾತ್ಮ ಅಂತ. ಆಗ ಹಿರಿಯರಿಗೆ ನೀವು ಪ್ರೀತಿಯನ್ನ ತೋರಿಸಿ ಆಶೀರ್ವಾದವನ್ನು ಪಡ್ಕೊಳ್ಳಿ. ಅವರ ಮನಸ್ಸನ್ನ ನೋಯಿಸಬೇಡಿ. ಶನಿಮಾತ್ಮನ ಯಂತ್ರ ಇದ್ರೆ ಧರಿಸಿ. ಎಲ್ಲಾನ ದೇವಸ್ಥಾನದಲ್ಲಿ ಯಾರಾದ್ರೂ ಪುರೋಹಿತಗಳು ಬರಿತಾ ಇದ್ರೆ ಶನಿಮಾತ್ಮ ಯಂತ್ರ ಸಿಗತ್ತೆ, ಆ ಯಂತ್ರವನ್ನ ಧರಿಸಿ. ಕಬ್ಬಿಣದ ಉಂಗುರವನ್ನ ಧರಿಸಿ. ಈ ತರ ನೀವು ವ್ರತವನ್ನ ಮಾಡಬೇಕಾಗಿರೋದು ಒಂದು 2 ಟೈಮ್ ಬರುತ್ತೆ. ಈ 2 ಟೈಮ್ಗಳಲ್ಲಿ ನೀವು ಮಾಡಿದ್ದೆ ಆದ್ರೆ ಸೂಪರ್ ಆಗಿ ನಿಮಗೆ ಫಲ ಸಿಗುತ್ತೆ. ಒಂದು ಶ್ರಾವಣ ಮಾಸ,
ಇನ್ನೊಂದು ಶನೇಶ್ವರ ಜಯಂತಿ, ಇನ್ನೊಂದು ಶನಿಮಾತ್ಮ ಮೂಲ ತ್ರಿಕೋಣದಲ್ಲಿ ಸಂಚಾರ ಮಾಡುವಾಗ. ಅದು ಮುಗಿದೋಯ್ತು. ಕುಂಭರಾಶಿಗೆ ಬಂದು ಮೂಲ ತ್ರಿಕೋಣ ಮುಗಿದೋಯ್ತು. ಇನ್ನು ಬರ್ಬೇಕಾದ್ರೆ 30 ವರ್ಷ ಬೇಕು. ಅಲ್ಲಿವರೆಗೂ ನಾವು ಕಾಯಕ್ಕಾಗಲ್ಲ. ಹೋದ ವರ್ಷ ಇತ್ತು. ಹೋದ ವರ್ಷ ನಾನು ಇದೇ ಮಾತನ್ನ ಹೇಳಿದ್ದೆ. ಕುಂಭರಾಶಿಯಲ್ಲಿ ಮೂಲ ತ್ರಿಕೋಣದಲ್ಲಿ ಸಂಚಾರ ಮಾಡ್ತಿದ್ದಾನೆ, ಬಂದು ಪ್ರಾರ್ಥನೆಯನ್ನ ಮಾಡ್ಕೊಳ್ಳಿ, ಎಲ್ರಿಗೂ ಒಳ್ಳೇದಾಗತ್ತೆ ಅಂತ. ಸುಮಾರು ಜನಕ್ಕೆ ಬಂದಿರು, ಸುಮಾರು ಜನಕ್ಕೆ ಒಳ್ಳೇದು ಆಯ್ತು. ಈಗ ಅದು ಕುಂಭರಾಶಿನಲ್ಲಿ ಇಲ್ಲ, ಮೂಲ ತ್ರಿಕೋಣದಲ್ಲಿ ಇಲ್ಲ. ಆದ್ರೆ ಶ್ರಾವಣ ಮಾಸ ಇದೆ ಅಥವಾ ಶನೇಶ್ವರ ಜಯಂತಿ ಬರುತ್ತೆ. ಈ 2 ದಿನಗಳಲ್ಲಿ ನೀವು ಈ ವ್ರತವನ್ನ, ಈ ಪೂಜೆಯನ್ನ, ಜಪವನ್ನ, ಪರಮಾತ್ಮನನ್ನ ಮಾಡ್ತಾ ಪೂಜೆ ಆಡ್ತಾ ಬಂದ್ರೆ ನಿಮಗೆ ಎಲ್ಲಾ ವಿಧವಾದ ಸಕಲ ಸೌಭಾಗ್ಯಗಳು ಸಿಗುತ್ತೆ. ಮತ್ತೆ ಕೆಲವರೆಲ್ಲ ಶನಿಮಾತ್ಮ ಹಿಡಿದಾಗ ಏನ್ ಮಾಡ್ತಾರೆ, ಕಥೆಗಳನ್ನ ಮಾಡಿಸ್ತಾರೆ, ಕಥೆಯನ್ನ ಕೇಳ್ತಾರೆ. ನೀವು ಕತೆ ಮಾಡ್ತಕ್ಕಾಗಲ್ಲ. ಇವಾಗ ಎಲ್ಲ ಒಂದು 20,000 30,000 ಕೊಟ್ಟು ಕತೆ ಮಾಡಕ್ಕಾಗಲ್ಲ. ಎಲ್ಲೋ ಒಂದ್ ಕಡೆ ಕತೆ ಮಾಡೋ ಜಾಗದಲ್ಲಿ ಹೋಗಿ ಕುತ್ಕೊಂಡು ಕೇಳಿ, ದಂಡಿಸಿ, ರಾತ್ರಿ ಎಲ್ಲ ನಿದ್ದೆ ಬಿಡಿ, ಕೇಳಿ ಆ ಒಂದು ಕಥೆಗಳನ್ನ. ಯಾವ ತರ ಮಾಡ್ದ, ಯಾವ ತರ ಕೊಟ್ಟ ಅಂತೇಳಿ ಅವನ ಗುಣಗಾನವನ್ನ ತಿಳ್ಕೊಳ್ಳಿ, ಅವನನ್ನು ಹೊಗಳಿ, ಅವನನ್ನ ಪ್ರಾರ್ಥನೆ ಮಾಡಿ, ಶರಣಾಗತಿಯಾಗಿ ಖಂಡಿತವಾಗ್ಲೂ ನಮ್ಮ ಬಾಳಿನಲ್ಲಿ ಬರುತ್ತೆ ಬೆಳಕು. ಇದರಲ್ಲಿ ಯಾವುದೇ ವಿಧವಾದ ಸಂದೇಹ ಇಲ್ಲ. ಅದಕ್ಕೆ ಸಾಕ್ಷಿಗಳು ನಾವೇ, ನಮ್ಮ ಜೊತೆ ಇದ್ದಂತ ಸ್ನೇಹಿತರುಗಳು, ನಮ್ಮ ಜೊತೆ ಇವಾಗ ನಾವೇನ್ ಹೇಳಿದ್ವಿ, ತಿಮ್ಮೇಗೌಡ, ಅದು ಭಾನುಪ್ರಕಾಶು, ಪ್ರಕಾಶ, ಬಸವರಾಜು, ರಾಜು, ಹೀಗೆ ಅನೇಕ ಜನಗಳು ನಮ್ಮ ಜೊತೆ ಇದ್ದು ಆ ವ್ರತವನ್ನ ಮಾಡ್ತಾ ಮಾಡ್ತಾ ಅವರು ಎಷ್ಟೋ ಬೆಳಕಿಗೆ ಬಂದಿದ್ದಾರೆ, ಬೆಳೆದು ನಿಂತ್ಕೊಂಡಿದ್ದಾರೆ. ಅದಕ್ಕೆಲ್ಲದಕ್ಕೂ ಕಾರಣ ಪರಮಾತ್ಮನ ಆಶೀರ್ವಾದ. ಸೊ ದಯಾ ಮಾಡಿ ಖಂಡಿತವಾಗ್ಲೂ ನೀವು ಸಹ ಆ ಪರಮಾತ್ಮನನ್ನ ಪೂಜೆ ಮಾಡಿ, ಅವನು ನಿಮಗೆ ಖಂಡಿತವಾಗ್ಲೂ ಒಳ್ಳೆಯದನ್ನ ಮಾಡ್ತಾನೆ. ನೋಡಿ, ಶನಿಮಾತ್ಮನನ್ನ ಮನೇಲಿ ಇಟ್ಕೊಳ್ಬಾರ್ದು, ಏನು ಆಗೋಗ್ಬಿಡತ್ತೆ ಅಂತಾರೆ. ನೋಡಿ, ಶನಿಮಾತ್ಮನನ್ನ ನಾವು ಹೇಗೆ ಇಟ್ಕೊಂಡಿದೀವಿ, ಶನಿಮಾತ್ಮನನ್ನ ಇಟ್ಕೊಂಡಿದೀವಿ. ಶನಿಮಾತ್ಮ ನಮ್ಮ ಹತ್ರ, ಆ ಶನಿಮಾತ್ಮ ಫೋಟೋ ಬಂದು ನನ್ನ ಹತ್ರ 1977ನೇ ಇಸ್ವಿಗೆ ಬಂದಿದ್ದು. ಆವತ್ತಿನಿಂದ ಇವತ್ತಿನವರೆಗೂ ಪರಮಾತ್ಮ ನನ್ನ ಜೊತೆನೇ ಇದ್ದಾನೆ. ನಾವು ಅವನನ್ನ ಪೂಜೆ ಮಾಡ್ತಾನೆ ಬರ್ತಾ ಇದ್ದೀವಿ. ನಮಗೆ ಎಲ್ಲಾ ವಿಧವಾದ ಸೌಭಾಗ್ಯಗಳನ್ನು ಕೊಡ್ತಾ ಬಂದಿದ್ದಾನೆ. ನೀವು ಸಹ ಸೌಭಾಗ್ಯವಂತರಾಗಿ ಅಂತ ಕೇಳ್ಕೊಳ್ತಾ ಇದ್ದೀವಿ. ಜೈ ಶನಿದೇವ, ಜೈ ಗುರುದೇವ. ಈ ವಿಚಾರವನ್ನ ನಿಮ್ಮ ಸ್ನೇಹಿತರಿಗೂ ಎಲ್ಲರಿಗೂ ತಲುಪಿಸಿ ನೀವು ಸಹ ಕೃತಾರ್ಥರನ್ನಾಗಿ ಮಾಡಬೇಕು.